ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ವಿಶ್ವದಾದ್ಯಂತ ಸಂಚಲನ ಮೂಡಿಸಿದ್ದ ದೇವಾಲಯವೆಂದರೆ ಅದು ಕೇರಳದ ತಿರುವನಂತಪುರಂನಲ್ಲಿರುವ ಪದ್ಮನಾಭ ದೇವಾಲಯ. ವಿಶ್ವದಲ್ಲಿಯೇ ಶ್ರೀಮಂತ ದೇವಾಲಯವೆಂಬ ಹೆಗ್ಗಳಿಕೆಗೆ ಪಾತ್ರವಾದ ಅತಿ ಪುರಾತನ ಐತಿಹ್ಯ ಹೊಂದಿರೋ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿದಿರೋ ರಹಸ್ಯಮಯ ತಾಣ. ಇವತ್ತಿನ ಎಪಿಸೋಡ್ನಲ್ಲಿ ದೇವಾಲಯದ ಉಗಮದಿಂದಿಡಿದು ಇಂದಿಗೂ ನಿಗೂಢವಾಗಿ ಉಳಿದಿರುವ ಕೆಲವೊಂದು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, 12 ವರ್ಷಗಳ ಹಿಂದೆ ಅಂದರೆ 2011 ಜೂನ್ ತಿಂಗಳಲ್ಲಿ ಇಡೀ ವಿಶ್ವವೇ ಭಾರತದ ದೇವರ ನಾಡು ಎಂದೇ ಪ್ರಖ್ಯಾತವಾದ ಕೇರಳದತ್ತ ಚಿತ್ತ ನೆಟ್ಟಿತ್ತು. ಮೀಡಿಯಾಗಳು ಆ ದೇವಸ್ಥಾನದ ಗರ್ಭದೊಡಲಿನಲ್ಲಿ ಬಚ್ಚಿಟ್ಟುಕೊಂಡಿದ್ದ ಅಪಾರ ಸಂಪತ್ತನ್ನ ವೈಭೀಕರಿಸಿ ತೋರಿಸಿದ್ವು. ಆ ದೃಶ್ಯಗಳು, ಆ ರಹಸ್ಯ ಸಂಗತಿಗಳು ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸಿಬಿಟ್ಟಿತ್ತು. ಆ ದೇವಾಲಯದ ಗರ್ಭಗುಡಿಯ ನೆಲಮಾಳಿಗೆಯಲ್ಲಿ 5 ಕೊಠಡಿಗಳಲ್ಲಿ ಅಗಾಧ ಪ್ರಮಾಣದ ಚಿನ್ನಾಭರಣ, ಬಂಗಾರದ ನಾಣ್ಯಗಳು, ವಜ್ರ, ವೈಡೂರ್ಯ ಹೀಗೆ ಲಕ್ಷಾಂತರ ಕೋಟಿ ಬೆಲೆ ಬಾಳುವ ಸಂಪತ್ತು ಇರೋದನ್ನ ಬಯಲು ಮಾಡಿತ್ತು ಸುಪ್ರೀಂ ತೀರ್ಪು. ಅಪಾರ ಆಸ್ತಿ, ಚಿನ್ನಾಭರಣ, ಬಂಗಾರದ ನಾಣ್ಯ, ಬಂಗಾರದ ವಿಗ್ರಹಗಳು, ಅಪಾರ ಪ್ರಮಾಣದ ಮುತ್ತು ರತ್ನಗಳು, ಶುದ್ಧ ಬಂಗಾರದಿಂದ ಮಾಡಿದ ದೇವರ ಆಭರಣ, ನೆಕ್ಲೆಸ್, ಚೈನು, 3.5 ಅಡಿ ಎತ್ತರದ ಶುದ್ಧ ಬಂಗಾರದ ಮೂರ್ತಿ, 500 ಕಿಲೋ ತೂಕದ ಬಂಗಾರದ ಕಲಾತ್ಮಕ ಗುಚ್ಚು, 1200 ಬಂಗಾರ ನಾಣ್ಯದ ಸರ, 36 ಕಿಲೋ ತೂಕದ ಬಂಗಾರದ ಮುಖವಾಡ, ಫ್ರೆಂಚರ ಕಾಲದ ಬಂಗಾರದ ನಾಣ್ಯಗಳಿವೆ. ಪ್ರತಿ ನಾಣ್ಯದ ಬೆಲೆ 2.7 ಕೋಟಿ ರೂಪಾಯಿ ಆಗತ್ತೆ. ಹಾಗೆ 18 ಅಡಿ ಉದ್ದ ಬಂಗಾರದ ಪ್ರತಿಮೆ. ಇವು ಇರುವ 6 ಕೊಠಡಿಯಲ್ಲಿ ACDEF ಎಂಬ 5 ಕೊಠಡಿಗಳಲ್ಲಿ ದೊರಕಿದ ಸಂಪತ್ತು. ಈ 5ರಲ್ಲಿ ಸುಮಾರು 1.2 ಲಕ್ಷ ಕೋಟಿ ಅಥವಾ 1.2 ಟ್ರಿಲಿಯನ್ ಅಂದ್ರೆ $19 ಬಿಲಿಯನ್ ದೊರಕಿದೆ. ಇದರಲ್ಲಿ ಕಲಾತ್ಮಕವಾಗಿ ರಚಿಸಿರುವ ವಿಗ್ರಹ, ಆಭರಣಗಳು ಈಗ ಮಾರುಕಟ್ಟೆ ಬೆಲೆಗೆ 10ರಷ್ಟು ಬೆಲೆ ಬಾಳುತ್ತೆ. ಆದ್ರೆ ಬಿ ಕೊಠಡಿಯನ್ನ ಮಾತ್ರ ತೆಗೆದಿಲ್ಲ. ಈ ಬಿ ಕೊಠಡಿಯಲ್ಲೇ 50 ಟ್ರಿಲಿಯನ್ ಅಂದ್ರೆ $1 ಟ್ರಿಲಿಯನ್ ಬೆಲೆ ಬಾಳುವ ಬಂಗಾರದ ಆಭರಣಗಳಿವೆ ಎಂದು ಅಂದಾಜಿಸಿದೆ. ಇವಿಷ್ಟು ಸಂಪತ್ತಿನ ಮೌಲ್ಯವನ್ನ ಕೇವಲ ಅಂದಾಜಿಸಲಾಗಿದೆಯಷ್ಟೇ. ಮಾರುಕಟ್ಟೆಯಲ್ಲಿ ಇದರ ಬೆಲೆಯನ್ನ ಊಹಿಸೋಕು ಸಾಧ್ಯವಿಲ್ಲವೆಂಬುದು ತಜ್ಞರ ಅಭಿಪ್ರಾಯ. ಬಿ ಕೊಠಡಿಯನ್ನ ತೆರೆಯುವ ದುಸ್ಸಾಹಸಕ್ಕೆ ಕೈ ಹಾಕಲಿಲ್ಲ. ಯಾಕಂದ್ರೆ ವರದಿಯನ್ನ ಸಲ್ಲಿಸಲು ನೇಮಿಸಿದ್ದ ಕಮಿಟಿ ಮುಖ್ಯಸ್ಥನೇ ನಿಗೂಢವಾಗಿ ಸಾವನ್ನಪ್ಪಿದರ ಹಿಂದೆ ನಾನಾ ಮಾತುಗಳು, ಕಲ್ಪನೆಗಳು ಹುಟ್ಟಿಕೊಂಡು ಬಿಟ್ವು. ಹಾಗಾಗಿ ಈ ಕೋಣೆಯ ಸಹವಾಸಕ್ಕೆ ಹೋಗೋದು ಬೇಡ ಎಂದು ನಿರ್ಧರಿಸಿಬಿಟ್ರು. ದೇವಾಲಯದ ಆಡಳಿತ ಮಂಡಳಿ ಕೂಡ ಆ ಕೋಣೆಯನ್ನ ತೆರೆದ್ರೆ ಅನಾಹುತವೇ ನಡೆದು ಬಿಡುತ್ತೆ, ಇಡೀ ದೇವಸ್ಥಾನವೇ ಕುಸಿದು ಬಿಡುತ್ತೆ, ಹೀಗೆ ನಾನಾ ಕತೆ ಕಟ್ಟಿಬಿಡ್ತು. ಜನ ಕೂಡ ಈ ಸೋಜಿಗವನ್ನೇ ಆಶ್ಚರ್ಯದಿಂದ ಆಲಿಸಿ ಸುಮ್ಮನಾಗಿ ಬಿಟ್ರು. ಆದ್ರೆ ಅವರ ಗಮನವಿದ್ದದ್ದು ಮಾತ್ರ ಬಿ ಕೊಠಡಿಯಲ್ಲಿ ಇರೋದಾದ್ರೂ ಏನು ಅನ್ನೋದು. ಈ ಕುತೂಹಲದ ಬೆನ್ನತ್ತಿ ಹುಡುಕಾಡಿದ್ರೆ ಅಲ್ಲೊಂದು ಜೀವಂತ ಸತ್ಯ ಹೊಗೆಯಾಡೋಕೆ ಶುರುವಾಗತ್ತೆ. ಅದು ನಮ್ಮ ಭಾರತದಲ್ಲಿ ಸಿಕ್ಕ ಸಾಕ್ಷಿಯಲ್ಲ, ಬದಲಿಗೆ ಭಾರತವನ್ನ ಆಳಿ ಆಕ್ರಮಿಸಿ ಕೊಳ್ಳೆ ಹೊಡೆದು ಹೋದ ಇಂಗ್ಲಿಷರ ನಾಡಲ್ಲಿ. ಈ ಕೊಠಡಿಗಳಷ್ಟೇ ಬಿ ಕೊಠಡಿಯಲ್ಲಿ ಅಪಾರ ಐಶ್ವರ್ಯ, ಸಂಪತ್ತು, ಚಿನ್ನದ ಪ್ರತಿಮೆಗಳಿವೆ ಎಂದು 1930ರಲ್ಲಿ ಒಬ್ಬ ಆಂಗ್ಲ ಮಹಿಳೆ ನೋಡಿರೋದಾಗಿ ತನ್ನ ಪುಸ್ತಕದಲ್ಲಿ ಬರೆದಿದ್ದಾಳೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಇದನ್ನ ಉಲ್ಲೇಖಿಸಿದೆ. ಆ ಪುಸ್ತಕದಲ್ಲಿ ಉಲ್ಲೇಖಿಸಿರೋ ರಹಸ್ಯವನ್ನ ಕೆದಕಿದ್ರೆ ಮೊದಲು 6 ಕೋಣೆಯಲ್ಲಿ 5 ಕೋಣೆ ಆದಿಶೇಷನಿಗೆ ಅರ್ಪಿತವಾದದ್ದು. ಇನ್ನು ಕೊನೆಯದ್ದೇ ಬಿ ಕೋಣೆ. ಇದು ಸಾಕ್ಷಾತ್ ನಾರಾಯಣನ ಖಜಾನೆ ಅಂತಲೇ ನಂಬಲಾಗಿದೆ. 100 ರಾಜಮನೆತನಗಳು, 100 ಮಹಾನ್ ಪುರುಷರು ಈ ಕೋಣೆಯನ್ನ ಭದ್ರಪಡಿಸಿರೋದ್ರ ಹಿಂದೆ ಅದೊಂದು ಅದ್ಭುತ ಶಕ್ತಿಯೇ ಅಡಗಿದೆಯಂತೆ. ಅಂದು ಅವರು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಬಲವಂತವಾಗಿ ದೇವಾಲಯದ ಆಡಳಿತ ಮಂಡಳಿಯ ವಿರುದ್ಧವಾಗಿ 4 ಬ್ರಿಟಿಷ್ ಅಧಿಕಾರಿಗಳ ನೇತೃತ್ವದಲ್ಲಿ ತೆರೆಯಲಾಗತ್ತೆ. ಅಂದು ಅಷ್ಟದಿಗ್ಬಂಧನವನ್ನಾಗ್ಲಿ, ನಾಗಮುದ್ರೆಯನ್ನಾಗ್ಲಿ ಬಾಗಿಲಿಗೆ ಯಾವುದೇ ಬಂಧನವಿರಲಿಲ್ಲ. ಅಂದು ಆ ಬಾಗಿಲು ಕಬ್ಬಿಣದ ಸಲಾಕೆಯಿಂದ ಬಂಧಿಯಾಗಿತ್ತು. ಅಂದು ಶನಿವಾರ ಬೆಳ್ಳಂಬೆಳಗ್ಗೆ ಆ ಬಾಗಿಲು ತೆರೆದವರಿಗೆ ದಿಗಿಲು, ಪರಮಾಶ್ಚರ್ಯ. ಯಾಕಂದ್ರೆ ಬಿ ಕೋಣೆಯಲ್ಲಿ ತೆರೆದ 5 ಕೋಣೆಗಳಿಗಿಂತಲೂ 10 ಪಟ್ಟು ಚಿನ್ನ, ವಜ್ರ, ವೈಡೂರ್ಯ, ಮುತ್ತು ರತ್ನಗಳು, ಬೆಲೆ ಕಟ್ಟಲಾಗದ ಪರಿಶುದ್ಧ ಚಿನ್ನದ ವಿಗ್ರಹಗಳು, ಜೊತೆಗೆ ಅತಿ ಅಮೂಲ್ಯವಾದ ತ್ರೇತಾಯುಗದ ಶ್ರೀರಾಮನ ಬರವಣಿಗೆಯ ಚಿನ್ನದ ಹಲಗೆ ಇದೆಯಂತೆ. ಆಳೆತ್ತರದ ಸಂಪೂರ್ಣ ಚಿನ್ನದ ವಿಗ್ರಹಗಳು, ದೊಡ್ಡ ದೊಡ್ಡದಾದ ಬಿಗಿಯಾದ ಡ್ರಂಕ್ಗಳು, ಲಕ್ಷಾಂತರ ಚಿನ್ನದ ನಾಣ್ಯಗಳು ಇವೆ. ನನ್ನ ಜೀವಮಾನದಲ್ಲೇ ಆ ವೈಭೋಗವನ್ನ ನೋಡಲು ಸಾಧ್ಯವಾಗಿತ್ತು.
ಕಡುಗತ್ತಲಲ್ಲೂ ಚಿನ್ನದ ಹೊಳಪು ಇಡೀ ಕೋಣೆಯನ್ನೇ ವರ್ಣರಂಜಿತವನ್ನಾಗಿಸಿತ್ತು. ಆದರೆ ಅದರೊಳಗೆ ಒಂದು ನಿಗೂಢ ಶಕ್ತಿ ಇದೆ. ಒಂದು ಸಣ್ಣ ಬೆಳಕಿನ ಕಿಡಿ ಇಡೀ ಕೋಣೆಯನ್ನೇ ಬೆಳಗಿಸುವಂತಿದೆಯಂತೆ. ಇಂದಿಗೂ ಆ ಕೋಣೆಯಲ್ಲಿ ಕೊಹಿನೂರು ವಜ್ರಕ್ಕಿಂತಲೂ ಬೆಲೆ ಬಾಳುವ ಆದಿಶೇಷನ ನಾಗಮಣಿ ಇದೆ. ಅದಕ್ಕೆ ಸ್ವತಃ ಆದಿಶೇಷನೇ ಕಾವಲಾಗಿದ್ದಾನೆಂದು ಅಂದಿನ ಬಿ ಕೋಣೆ ತೆರೆದಾಗ ಬಯಲಾಗಿದ್ದ ರಹಸ್ಯಗಳು. ಹೀಗೆ ಅಂದು ಆ ಕೋಣೆ ಹೊಕ್ಕವರು ಯಾರೂ ಇಂದಿಗೆ ಬದುಕಿಲ್ಲ. ಕೋಣೆ ತೆರೆದವರು ಕೆಲವೇ ದಿನಗಳಲ್ಲಿ ಅಸುನೀಗಿದ್ರು. ಆ ಬ್ರಿಟಿಷ್ ಅಧಿಕಾರಿ ಹಾವು ಕಚ್ಚಿ ಸತ್ತನಂತೆ. ಇಡೀ ದೇವಾಲಯದ ಆಸುಪಾಸು ಕಾಳಿಂಗ ಸರ್ಪಗಳ ಹಾವಳಿ ಮಿತಿ ಮೀರಿತಂತೆ. ದೇವಾಲಯದ ಗರ್ಭಗುಡಿಗೆ ಪೂಜಿಸುವುದಕ್ಕೂ ಹೋಗಲು ಸಾಧ್ಯವಾಗ್ತಿರ್ಲಿಲ್ಲ. ಬ್ರಿಟಿಷ್ ಮಹಿಳೆ ಕೂಡ ತನ್ನ ಕುಟುಂಬಸ್ಥರನ್ನ ಕಳೆದುಕೊಳ್ತಾಳೆ. ಇದೇ ಭೀತಿಯಲ್ಲಿ ತನ್ನ ದೇಶಕ್ಕೆ ಪಲಾಯನ ಮಾಡ್ತಾಳೆ. ಆಕೆಗೆ ತನ್ನ ಸಾವು ಸನಿಹವಿದೆ ಎಂದನಿಸಿತ್ತೋ ಏನೋ. ಹಡಗು ಹತ್ತಿದವಳೆ ಪುಸ್ತಕ ಬರೆಯಲು ಶುರುವಿಟ್ಟುಕೊಂಡ್ಳು. ಇಂಗ್ಲೆಂಡ್ ತಲುಪುವಷ್ಟರಲ್ಲೇ ಆಕೆಯ ಸ್ಥಿತಿ ಗಂಭೀರವಾಗಿತ್ತು. ಆದರೆ ಆ ಪುಸ್ತಕವನ್ನ ಅಂದಿನ ಪ್ರೊಫೆಸರ್ ಒಬ್ಬರಿಗೆ ನೀಡಿ ಆ ಪುಸ್ತಕವನ್ನ ನಿಧಿಗಿಂತಲೂ ಜೋಪಾನ ಮಾಡಿ ಎಂದು ಕಣ್ಮರೆಯಾಗ್ತಾಳೆ. ಆಕೆ ಎಲ್ಲಿ ಹೋದ್ಲು ಅನ್ನೋದು ಇಂದಿಗೂ ನಿಗೂಢವೇ. ಆಕೆಯ ಹೆಸರು, ಆಕೆಯ ಬಗ್ಗೆ ಮಾಹಿತಿಯನ್ನ ಇಂಗ್ಲೆಂಡ್ ಸರ್ಕಾರ ಪ್ರಕಟಿಸಿಲ್ಲ. ಸಾಲದಕ್ಕೆ ಆ ಪುಸ್ತಕದ ಪ್ರತಿಯನ್ನು ಕೂಡ ಪ್ರಕಟಿಸಿಲ್ಲ. ಹಾಗೆ ಅದರ ಹೆಸರನ್ನ ಬಹಿರಂಗಪಡಿಸಲಿಲ್ಲ. ಈ ವಿಷಯ ಬಹಿರಂಗವಾದದ್ದೇ 2000 ಆಸುಪಾಸರಲ್ಲಿ, ಈ ಪ್ರಕರಣ ಬೆಳಕಿಗೆ ಬರೋ ಮುಂಚಿತವಾಗಿ. ಹಾಗೆ ನೋಡಿದ್ರೆ ಅಂದೇ ಈ ಅನಾಹುತ ಜರುಗಿದಾಗಲೇ ಬಿ ಕೋಣೆಗೆ ಅಷ್ಟದಿಗ್ಬಂಧನ ನಾಗಮುದ್ರೆಯಂತಹ ಭಯಾನಕವಾದ ರಕ್ಷಕವನ್ನ ಎಳೆದ ನಂತರವೇ ಎಲ್ಲವೂ ಮೊದಲಿನಂತಾಯ್ತು ಅನ್ನೋದು ಇಲ್ಲಿನ ಪ್ರಧಾನ ಅರ್ಚಕರ ಒಮ್ಮತ. ಆದ್ರೆ ಈ ಮುದ್ರೆ ಹಾಕಿದ್ದು ಗೌಪ್ಯವಾಗಿ, ಅದನ್ನ ಹೇಳುವಂತೆಯೂ ಇಲ್ಲ, ಉಲ್ಲೇಖಿಸುವಂತೆಯೂ ಇಲ್ಲ. ಮಹಾನ್ ರಹಸ್ಯ ವಿದ್ಯೆಗಳಲ್ಲಿ ನಾಗಮುದ್ರೆ ಭಯಂಕರವಾದದ್ದು. ಇಂದಿಗೂ ಈ ಕೋಣೆ ನಿಜಕ್ಕೂ ಕೌತುಕ ಭರಿತವಾದ ಭಯದ ಭಕ್ತಿಯನ್ನೇ ಹೊತ್ತು ಮಲಗಿದಂತಿದೆ. ಆದರೆ ಆ ಪುಸ್ತಕ ಕೂಡ ಅವರ ತೆಕ್ಕೆಯಲ್ಲೇ ಇದೆ. ಸ್ನೇಹಿತರೆ, ಪದ್ಮನಾಭ ಸ್ವಾಮಿಯ ದೇವಾಲಯ ಕೇರಳದಲ್ಲಿದ್ರೂ ಮೇಲ್ನೋಟಕ್ಕೆ ಮಾತ್ರ ಕೇರಳ ಶೈಲಿಯಲ್ಲಿದೆ. ಆದರೆ ಪಕ್ಕಾ ದ್ರಾವಿಡ ಶೈಲಿಯದ್ದು. ನೆರೆ ರಾಜ್ಯ ತಮಿಳುನಾಡು ವಾಸ್ತುಶಿಲ್ಪ ಶಾಸ್ತ್ರದ ರೀತಿ ನಿರ್ಮಿಸಲಾಗಿದೆ. ಆದರೆ ಎಷ್ಟು ಜನಕ್ಕೆ ತಿಳಿದಿಲ್ಲ, ಈ ದೇವಾಲಯದ ಮೂಲಸ್ಥಾನವಿರೋದು ಕಾಸರಗೋಡಿನ ಅನಂತಪುರದ ಶ್ರೀ ಅನಂತ ಪದ್ಮನಾಭ ದೇವಾಲಯ. ಈ ದೇವಾಲಯದಿಂದ ಕೇರಳದ ಪದ್ಮನಾಭ ದೇವಾಲಯಕ್ಕೆ ಸುರಂಗ ಮಾರ್ಗವಿದ್ದು ಇಂದಿಗೂ ಆ ಮಾರ್ಗದಲ್ಲೂ ಅತಿಮಾನುಷ ರಹಸ್ಯ ಅಡಗಿದೆ ಎಂದು ಪುರಾಣ ಕಥೆಗಳಲ್ಲಿ ಉಲ್ಲೇಖ ಆಗಿದೆ. ಆದರೆ ಅಲ್ಲಿಗೆ ಸಾಮಾನ್ಯದವರು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಮಹಾಪುರುಷರೋ ಅಥವಾ ದೇವ ಸಂಭೂತರೋ ಮಾತ್ರ ಭೇದಿಸಬಹುದಷ್ಟೇ. ಇಲ್ಲಿನ ಮೂಲದೇವರು ಶ್ರೀ ಮಹಾವಿಷ್ಣು ಗರ್ಭಗೃಹದಲ್ಲಿ ಅನಂತಶಯನ ರೀತಿಯಲ್ಲಿ ಆದಿಶೇಷನ ಮೇಲೆ ಯೋಗ ನಿದ್ರೆಯಲ್ಲಿ ಮಲಗಿದ್ದಾರೆ. ತಿರುವನಂತಪುರ ರಾಜವಂಶಸ್ಥರ ರಾಜನಾಗಿರುವ ತಿರುವಂಕೂರ್ ಮೂಲಂ ತಿರುನಾಳ್ ರಾಮವರ್ಮರು ಈ ದೇವಾಲಯಕ್ಕೆ ಧರ್ಮದರ್ಶಿಯಾಗಿದ್ದಾರೆ. ತಿರುವನಂತಪುರ ಅಂದರೆ ಇಂಗ್ಲಿಷ್ನಲ್ಲಿ ದಿ ಸಿಟಿ ಆಫ್ ಲಾರ್ಡ್ ಅನಂತ, ಕನ್ನಡದಲ್ಲಿ ಅನಂತಸ್ವಾಮಿಯ ನಗರ ಎಂದು ಸೂಚಿಸುತ್ತೆ. ಇನ್ನು ಪುರಾಣಗಳತ್ತ ಕಣ್ಣಾಡಿಸಿದ್ರೆ ಬ್ರಹ್ಮ, ಮತ್ಸ್ಯ, ವರಹ, ಸ್ಕಂದ, ಪದ್ಮ, ಭಾಗವತ ಪುರಾಣವಲ್ಲದೆ ಮಹಾಭಾರತದ ಗ್ರಂಥಗಳ ಪ್ರಕಾರ ಭಾಗವತ ಬಲರಾಮನು ಈ ಪದ್ಮತೀರ್ಥಕ್ಕೆ ಬಂದು ಪದ್ಮನಾಭನ ಸನ್ನಿಧಿಯಲ್ಲಿ 10,000 ಗೋವುಗಳು ಮತ್ತು ಭೂಮಿಯನ್ನ ಸತ್ಪರರಿಗೆ ದಾನ ಮಾಡಿದ. ನಂತರ ಈ ದೇವಾಲಯವು ಪ್ರಸಿದ್ಧಿಗೆ ಬಂತು ಎಂದು ಉಲ್ಲೇಖ ಆಗಿದೆ. ಕ್ರಿಸ್ತಪೂರ್ವ 500ರಿಂದ ಕ್ರಿಸ್ತಶಕ 300ನೇ ಇಸವಿಯಲ್ಲಿ ಸಂಗಮ ಕಾಲಾವಧಿಯಲ್ಲಿ ಇದನ್ನ ಗುರುತಿಸಲಾಯಿತೆಂದು ಇತಿಹಾಸಕಾರರು ಅಭಿಪ್ರಾಯಪಡ್ತಾರೆ. ಆದರೆ ದೇವಾಲಯದ ದಾಖಲೆಗಳ ಪ್ರಕಾರ ದೇವಾಲಯವನ್ನ ಕಲಿಯುಗ ಆರಂಭದ 964ನೇ ದಿನದಲ್ಲಿ ಈ ದೇವಾಲಯವನ್ನ ಕಂಡುಹಿಡಿಯಲಾಯಿತು. ಇದನ್ನ ದಿವಾಕರ ಮುನಿ ಎನ್ನುವವರು ಮೊದಲು ಅಭಿವೃದ್ಧಿಗೆ ತಂದರೆಂದು ದೇವಾಲಯದ ಇತಿಹಾಸ ಮತ್ತು ಅನೇಕ ಚರಿತ್ರಕಾರರು ತಿಳಿಸಿದ್ದಾರೆ. ಇದು ಕಲಿಯುಗದ ಆರಂಭದಲ್ಲಿ ಪರಶುರಾಮರ ಕ್ಷೇತ್ರವಾಗಿತ್ತು. ಅನೇಕ ಇತಿಹಾಸಕಾರರು ಸಂಗಮ ತಮಿಳು ಸಾಹಿತ್ಯದಲ್ಲಿ ಮತ್ತು ಪದ್ಯಗಳಲ್ಲದೆ 9ನೇ ಶತಮಾನದಲ್ಲಿದ್ದ ನಮ್ಮಾರ್ವರ್ ಎಂಬ ಸನ್ಯಾಸಿಯು ಈ ದೇವಾಲಯದ ಪವಿತ್ರತೆಯನ್ನ ಹಾಡಿ ಹೋಗಲಿದ್ದಾರೆ. ಈ ದೇವಾಲಯವು ವೈಷ್ಣವರ 108 ದಿವ್ಯ ದೇಶಗಳಲ್ಲಿ ಒಂದಾಗಿದೆ. ಇದನ್ನ ದಿವ್ಯ ಪ್ರಬಂಧದಲ್ಲಿ ವೈಭೀಕರಿಸಲಾಗಿದೆ. ಈ ದಿವ್ಯ ದೇಶಗಳ ದೇವಾಲಯಗಳು ಕೇರಳ ರಾಜ್ಯದಲ್ಲೇ 13 ಇದೆ. ಅನಂತಪುರ ಇರೋದು ಕರ್ನಾಟಕಕ್ಕೆ ಹೊಂದಿಕೊಂಡಿರುವ ಮೊದಲು ಕರ್ನಾಟಕದ ಅರಸರ ಆಳ್ವಿಕೆಯಲ್ಲೇ ಇದ್ದ ಕಾಸರಗೋಡು ಜಿಲ್ಲೆಯಲ್ಲಿ. ಚರಿತ್ರೆಯನ್ನ ಕೆದಕಿದ್ರೆ ಹಿಂದೆ ವಿಶ್ವಮಂಗಳ ಸ್ವಾಮಿ ಎಂಬ ಸನ್ಯಾಸಿ ಈ ಅನಂತಪುರ ದೇವಾಲಯದ ಪಕ್ಕದಲ್ಲೇ ವಾಸಿಸುತ್ತಿದ್ದ. ಅವರು ಶ್ರೀ ಮಹಾವಿಷ್ಣುವಿನ ದಿವ್ಯ ದರ್ಶನಕ್ಕಾಗಿ ತಪಸ್ಸಾಚರಿಸ್ತಾನೆ.
ಆತನ ಭಕ್ತಿಗೆ ಮೆಚ್ಚಿದ ವಿಷ್ಣು ಪರಮಾತ್ಮ ಒಂದು ದಿನ ಬಾಲಕನ ವೇಷದಲ್ಲಿ ಅವನಲ್ಲಿಗೆ ಬಂದು ಆತ ಪೂಜಿಸುತ್ತಿದ್ದ ಪ್ರತಿಮೆಯನ್ನ ಅಪವಿತ್ರಗೊಳಿಸಿದ. ಇದರಿಂದ ಕೋಪಗೊಂಡ ಸನ್ಯಾಸಿ ಬಾಲಕನನ್ನ ಹಿಡಿಯಲು ಹೋಗ್ತಾನೆ. ಆದರೆ ಬಾಲಕ ಸ್ವರೂಪದ ಭಗವಂತ ಅವನ ಕೈಗೆ ಸಿಗದೆ ಓಡಿ ಹೋಗಿ ಕಣ್ಮರೆಯಾಗ್ತಾನೆ. ಮತ್ತೆಂದು ಆ ಬಾಲಕ ಎಲ್ಲೂ ಸಿಗಲಿಲ್ಲ. ಹೀಗೆ ಸಾಕಷ್ಟು ವರ್ಷಗಳೇ ಕಳೆಯುತ್ತವೆ. ಒಮ್ಮೆ ಆ ಸನ್ಯಾಸಿ ಮುನಿಯು ಅರಬ್ಬಿ ಸಮುದ್ರದ ತೀರದಲ್ಲಿ ನಡೆದು ಹೋಗ್ತಿರುವಾಗ ಜೈನ ಧರ್ಮೀಯಳಾದ ಓರ್ವ ಸ್ತ್ರೀ ತನ್ನ ಮಗುವಿಗೆ ಹೊಡೆದು ಅನಂತ ಕುಂಡದಲ್ಲಿ ಎಸೆದ ಗಲಾಟೆ ಕೇಳಿಬಂತು. ಈ ಸನ್ಯಾಸಿಗೆ ಆ ನೀರಿಗೆ ಎಸೆದ ಶಬ್ದ ಕೇಳಿದೊಡನೆ ಅಲ್ಲಿಗೆ ಹೋಗಿ ನೋಡಿದಾಗ ಅಂದು ಕಣ್ಮರೆಯಾಗಿದ್ದ ಅದೇ ಬಾಲಕ ಆ ಸನ್ಯಾಸಿಯತ್ತ ನೋಡುತ್ತಾ ನಗುತ್ತಿರುವುದು ಕಾಣಿಸುತ್ತೆ. ತಕ್ಷಣವೇ ಅತ್ತ ಕಡೆ ಹೋಗಿ ಸ್ತ್ರೀಯನ್ನ ವಿಚಾರಿಸ್ತಾರೆ. ಆದರೆ ಯಾವುದೂ ಇಲ್ಲ. ಆನಂತರ ಅನಂತ ಕುಂಡದಲ್ಲಿ ಆ ಬಾಲಕನಿಗಾಗಿ ಹುಡುಕಾಡ್ತಾರೆ. ಆದರೆ ಆ ಬಾಲಕ ಒಂದು ಬೆಣ್ಣೆ ಜಾತಿಯ ಮರಕ್ಕೆ ಹೋಗಿ ಸೇರಿಕೊಂಡ. ಕೂಡಲೇ ಈ ಮರ ಕೆಳಗೆ ಬಿದ್ದು ಅನಂತಶಯನ ಮೂರ್ತಿಯಾಗಿ ಪರಿವರ್ತನೆಯಾಯಿತು ಎಂದು ಚರಿತ್ರೆ ಹೇಳಿದ್ರೆ, ಪುರಾಣಗಳ ಪ್ರಕಾರ ಭಗವಂತನ ಪ್ರತಿಮೆ ಊಹೆಗೂ ನಿಲುಕದಷ್ಟು ದೊಡ್ಡದಾಗಿತ್ತಂತೆ. ವಿಗ್ರಹ ಅದೆಷ್ಟು ದೊಡ್ಡದಾಗಿತ್ತೆಂದ್ರೆ ಸ್ವಾಮಿಯ ತಲೆಯು ತಿರುವಳಂ, ನಾಭಿಯು ತಿರುವನಂತಪುರದಲ್ಲಿ ಮತ್ತು ತಾವರೆಯಂತಹ ಪಾದಗಳು ತಿರುಪಪುರ ಅಂದ್ರೆ ತಿರುಪಾದಪುರಂ ಕಡೆ ಇತ್ತು. ಇದರ ಉದ್ದ 8 ಮೈಲಿಗಳಷ್ಟಿತ್ತಂತೆ. ಇದನ್ನ ನೋಡಿದ ಸನ್ಯಾಸಿಯು ಭಗವಂತನನ್ನ ವಿನಮ್ರವಾಗಿ ಬೇಡಿಕೊಳ್ತಾನೆ. ಗಾತ್ರದಲ್ಲಿ ಚಿಕ್ಕವಾಗುವಂತೆ ಪ್ರಾರ್ಥಿಸಿಕೊಳ್ತಾನೆ. ತನ್ನ ದಂಡದ 3ರಷ್ಟು ಉದ್ದವಾಗುವಂತೆ ಪ್ರಾರ್ಥಿಸಿಕೊಳ್ತಾನೆ. ತಕ್ಷಣವೇ ಆ ಮೂರ್ತಿಯು ತನ್ನ ಭಕ್ತನ ಅಣತಿಯಂತೆ ಚಿಕ್ಕದಾಗಿ ಪರಿವರ್ತನೆ ಹೊಂದಿತು. ಆದರೆ ಅನೇಕ ಬೆಣ್ಣೆ ಮರಗಳು ಮೂರ್ತಿಯ ಪೂರ್ತಿ ರೂಪ ನೋಡಲು ಅಡ್ಡಿಪಡಿಸುತ್ತಿದ್ದುವು. ಆ ಸನ್ಯಾಸಿ ಮತ್ತೆ ಭಗವಂತನನ್ನ 3 ಭಾಗಗಳಾಗಿ ನೋಡ್ತಾನೆ. ಅದು ತಿರುಮುಖ, ತಿರುವಿಯುಡಲ್ ಮತ್ತು ತಿರುಪಾದಂ ಅಂದರೆ ಮುಖ, ನಾಭಿ ಮತ್ತು ಪಾದಗಳು. ಈ ವೇಳೆ ಸನ್ಯಾಸಿ ಸ್ವಾಮಿಯು ಶ್ರೀ ಪದ್ಮನಾಭರನ್ನ ಕ್ಷಮಿಸುವಂತೆ ಕೇಳಿಕೊಂಡು ಅನಂತ ಭಗವಂತನಿಗೆ ಗಂಜಿಯನ್ನ ಮತ್ತು ಉಪ್ಪಿರುವ ಮಾವಿನಕಾಯಿ ಚೂರುಗಳನ್ನ ಜೈನ ಸ್ತ್ರೀಯಿಂದ ಪಡೆದು ತೆಂಗಿನಕಾಯಿ ಚಿಪ್ಪಿಯಲ್ಲಿ ನೀಡಿದನಂತೆ. ಆ ಸನ್ಯಾಸಿಯು ಭಗವಂತನ ದರ್ಶನ ಮಾಡಿದ ಸ್ಥಳವೇ ಕೂಪಕ್ಕರ ಪೊಟ್ಟಿ ಮತ್ತು ಕರುವಪಟ್ಟಿ ಅಂತ ಪ್ರಸಿದ್ಧವಾಗಿದೆ. ಈ ಮಹಿಮೆಯನ್ನ ಕಂಡ ಆ ಪ್ರದೇಶದ ರಾಜ ಮತ್ತು ಸ್ಥಳೀಯರು ಸೇರಿ ದೇವಾಲಯವನ್ನ ನಿರ್ಮಿಸ್ತಾರೆ. ಕೂಪಕ್ಕರ ಪೊಟ್ಟಿಯನ್ನ ದೇವಾಲಯ ತಂತ್ರಿ ನಿರ್ಮಿಸಿದ್ರು. ಪದ್ಮನಾಭ ಸ್ವಾಮಿ ದೇವಾಲಯದ ಉತ್ತರ ದಿಕ್ಕಿನಲ್ಲಿ ಅನಂತನ್ ಕಡು ಎಂಬ ನಾಗರಾಜರ ದೇವಾಲಯವಿದೆ. ಈ ಸ್ವಾಮಿಯರ ಸನ್ಯಾಸಿ ಸಮಾಧಿಯು ಪಶ್ಚಿಮ ದಿಕ್ಕಿನಲ್ಲಿದೆ. ಈ ಸಮಾಧಿಯ ಮೇಲೆ ಕೃಷ್ಣ ದೇವಾಲಯವನ್ನ ನಿರ್ಮಿಸಿದ್ದಾರೆ. ಈ ದೇವಾಲಯ ಈಗ ವಿಲ್ವಮಂಗಳಂ ಶ್ರೀ ಕೃಷ್ಣಸ್ವಾಮಿ ದೇವಾಲಯವಾಗಿದೆ. 18ನೇ ಶತಮಾನದ ಮೊದಲ ಭಾಗದಲ್ಲಿ ಅನಿಜ ತಿರುನಾಳ್ ಮಾರ್ಥಾಂಡವರ್ಮನು ತನ್ನ ಚಿಕ್ಕಪ್ಪನ ನಂತರ 23ನೇ ವಯಸ್ಸಿನಲ್ಲಿ ರಾಜ್ಯಭಾರ ವಹಿಸಿಕೊಂಡ. ಈ ದೇವಾಲಯದ ಕೊನೆಯ ಜೀರ್ಣೋದ್ಧಾರವೂ ಕೂಡ ಈತನ ಆಡಳಿತಾವಧಿಯಲ್ಲಿ ಪ್ರಾರಂಭವಾಯಿತು. ನಂತರ 1731ನೇ ಇಸವಿಯಲ್ಲಿ ಪೂರ್ಣವಾಯಿತು. 17ನೇ ಜನವರಿ 1975ನೇ ಇಸವಿಯಲ್ಲಿ ತನ್ನ ಎಲ್ಲ ರಾಜ್ಯವನ್ನ ಪದ್ಮನಾಭ ಸ್ವಾಮಿಗೆ ಸಮರ್ಪಿಸಿದ್ರು. ಆ ರಾಜ ಮತ್ತು ಅವರ ವಂಶಸ್ಥರು ಕೇವಲ ಆ ದೇವರ ಪ್ರತಿಮೆಯ ಕಾರ್ಯಕರ್ತರಾಗಿ ದುಡಿಯಲಾರಂಭಿಸಿದ್ರು. ತಿರುವನಂತಪುರ ರಾಜ್ಯಕ್ಕೆ ಒಡೆಯ ಈ ಪದ್ಮನಾಭ ಸ್ವಾಮಿಯಾದ್ದರಿಂದಲೇ ಅವರ ಸೇವಕರಾಗಿ ಈ ರಾಜ್ಯಭಾರವನ್ನ ನೋಡಿಕೊಳ್ತಿದ್ರು. ಎಲ್ಲ ರಾಜ್ಯಭಾರವನ್ನ ತಾನು ಶ್ರೀ ಪದ್ಮನಾಭ ದಾಸನೆಂದು ನಮೂದಿಸಿ ಆಡಳಿತ ನಡೆಸ್ತಿದ್ರು. ರಾಜಕುಟುಂಬದ ಸ್ತ್ರೀಯರು ತಾವು ಶ್ರೀ ಪದ್ಮನಾಭನ ಸೇವಿನಿಗಳೆಂದು ಅಂದ್ರೆ ಸೇವಕಿಯರೆಂದು ಕರೆದುಕೊಳ್ತಿದ್ರು. ತನ್ನ ಪೂರ್ಣ ರಾಜ್ಯವನ್ನ ಪದ್ಮನಾಭ ಸ್ವಾಮಿಗೆ ದಾನ ಮಾಡಿ ನೀಡಿದ. ಇದನ್ನ ತಿರುಪಡಿ ದಾನವೆಂದು ಕರೀತಾರೆ. ತಿರುನಾಳ್ ರಾಜನು ತನ್ನ ಕೊನೆಯ 53ನೇ ವರ್ಷದವರೆಗೂ ಪದ್ಮನಾಭ ಸ್ವಾಮಿಯೊಂದಿಗೆ ನಿಷ್ಠಾವಂತ ಸೇವಕನಾಗಿ ಸೇವೆ ಮಾಡ್ತಾ ಬಂದ. ಹೀಗೆ ಪದ್ಮನಾಭ ಸ್ವಾಮಿಯ ಸೇವೆಯೇ ರಾಜ ಮನೆತನದ ಜೀವಾಳವಾಗಿ ತಮ್ಮ ಹೆಸರಿನಲ್ಲಿ ಬೆರೆತು ಹೋಯಿತು. ಈ ರಾಜವಂಶಸ್ಥರು ತಮ್ಮ ಎಲ್ಲ ಸಮಸ್ತ ರಾಜ್ಯ, ಅದರಲ್ಲಿ ಬರುವ ಉತ್ಪತ್ತಿ ಆದಾಯವನ್ನ ಭಗವಂತನಿಗೆ ಒಪ್ಪಿಸಿ ಅವನೇ ರಾಜ್ಯವಾಳುತ್ತಿರುವುದು ನಾವು ನೆಪ ಮಾತ್ರ. ಅವರ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇವೆಂಬ ಭಾವನೆ ಹೊಂದಿ ತಮ್ಮ ಅರಮನೆ, ಸ್ವತ್ತು, ಆಭರಣ ಇತರ ಎಲ್ಲವೂ ದೇವಸೊಮ್ಮ ಅಂದ್ರೆ ದೇವರ ಸ್ವತ್ತು ಎಂಬ ಭಾವನೆ ಹೊಂದಿದ್ರು. ಇನ್ನು ಈ ದೇವಾಲಯದ ಪ್ರಧಾನ ಗರ್ಭಗೃಹದಲ್ಲಿ ಶ್ರೀ ಪದ್ಮನಾಭನು ಆದಿಶೇಷನ ಮೇಲೆ ಮಲಗಿದ್ದಾನೆ. ಈ ಸರ್ಪವು 5 ಹೆಡೆ ಹೊಂದಿ ಕೆಳಮುಖವಾಗಿ ನೋಡುತ್ತಿದೆ. ಭಗವಂತನ ಬಲಭಾಗದಲ್ಲಿ ಶ್ರೀದೇವಿ ಮತ್ತು ಭೂದೇವಿಯರು ಈ ಭಗವಂತನ ಪತ್ನಿಯರಾಗಿ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಬ್ರಹ್ಮ ಭಗವಂತನ ನಾಭಿಯಿಂದ ಕಮಲದ ಮೇಲೆ ಆಸೀನನಾಗಿದ್ದಾನೆ. ಪ್ರಧಾನ ದೇವರಾದ ಶ್ರೀ ಪದ್ಮನಾಭ ಸ್ವಾಮಿಯ ಪ್ರತಿಮೆಯನ್ನ 12,008 ಸಾಲಿಗ್ರಾಮಗಳಿಂದ ನಿರ್ಮಿಸಿದ್ದಾರೆ. ಈ ಸಾಲಿಗ್ರಾಮಗಳನ್ನ
ನೇಪಾಳದ ಗಂಡಕ್ಕಿ ನದಿ ತೀರದಿಂದ ತರಿಸಲಾಗಿದೆ. ಹಾಗಾಗಿ ಭಗವಂತನ ಜ್ಞಾಪಕಾರ್ಥವಾಗಿ ಇಂದಿಗೂ ನೇಪಾಳದ ಪಶುಪತಿ ದೇವಾಲಯದಲ್ಲಿ ಇಲ್ಲಿಯಂತೆಯೇ ಧರ್ಮಾಚರಣೆಯಲ್ಲಿ ತೊಡಗಿದ್ದಾರೆ. ಈ ಸ್ವಾಮಿಯನ್ನ ಕಟ್ಟು ಸರ್ಕರ ಯೋಗಂ ಎಂಬ ಆಯುರ್ವೇದ ಗಿಡಮೂಲಿಕೆಗಳಿಂದ ತಯಾರಿಸಿದ ಲೇಹದಿಂದ ಮುಚ್ಚಿದ್ದಾರೆ. ಇದು ದೇವರ ವಿಗ್ರಹಕ್ಕೆ ಕವಚವಿದ್ದಂತೆ. ಇದರಿಂದ ವಿಗ್ರಹವು ಶುದ್ಧವಾಗಿರುತ್ತೆ. ಸ್ವಾಮಿಯನ್ನ ಪ್ರತಿದಿನ ಅಭಿಷೇಕ ಮಾಡಿ ಪುಷ್ಪಗಳಿಂದ ಪೂಜಿಸುವುದಕ್ಕೆ ಅಂತಲೇ ಪ್ರತ್ಯೇಕವಾದ ಮತ್ತೊಂದು ಪ್ರತಿಮೆ ಇದೆ. ವಿಮಾನ ಗೋಪುರದ ಮುಂದೆ ಒಂದು ಪ್ರಾಂಗಣವಿದೆ. ಭಕ್ತಾದಿಗಳು ಇಲ್ಲಿ ನಿಂತು ಭಗವಂತನ ದರ್ಶನ ಮಾಡ್ತಾರೆ. ಈ ಗರ್ಭಗುಡಿಯ ಬಾಗಿಲ ಮುಂದೆ ಕಲ್ಲಿನ ಮಂಟಪವನ್ನ ಒಂದೇ ಕಲ್ಲಿನಿಂದ ನಿರ್ಮಿಸಿದ್ದಾರೆ. ಇದನ್ನ ಓಟಕಲ್ ಮಂಟಪ ಅಂತ ಕರೀತಾರೆ. ಈ ಮಂಟಪದ ಕಲ್ಲನ್ನ ತಿರುಮಲ ದೇವಾಲಯದ ಹತ್ತಿರ 6 ಕಿಲೋಮೀಟರ್ ದೂರದ ಬಂಡೆಯಿಂದ ಕತ್ತರಿಸಿ ತಂದಿರುವಂಥದ್ದು. ಇದು 20 ಚದರ ಅಡಿಗಳು, 2.5 ಅಡಿ ದಪ್ಪವಾಗಿದೆ. 1731ರಲ್ಲಿ ಇದನ್ನ ಅಳವಡಿಸಲಾಯಿತು. ದೇವಾಲಯದ ಪೂಜೆ ಆರಾಧನೆಗಳು ಕ್ರಮಬದ್ಧವಾಗಿ ನಡೆಯುತ್ತೆ. ಈ ಮೂಲ ವಿಗ್ರಹವನ್ನ 3 ಬಾಗಿಲುಗಳ ಮುಖಾಂತರ ನೋಡಬಹುದು. ಸ್ವಾಮಿಯ ನಿದ್ರೆ ಮಾಡುವ ದೃಶ್ಯವನ್ನ ಮತ್ತು ಒಂದು ಶಿವಲಿಂಗವು ಸ್ವಾಮಿಯ ಕೈ ಕೆಳಗೆ ಇರೋದನ್ನ ಮೊದಲ ಬಾಗಿಲಿನಿಂದ ನೋಡಬಹುದು. ಶ್ರೀದೇವಿ ಮತ್ತು ಭೂದೇವಿ ಕಮಲದ ಮೇಲೆ ಕುಳಿತು ಬ್ರಹ್ಮ, ಭೃಗುಮುನಿ, ಬಂಗಾರದ ಕವಚವಿರುವ ಶ್ರೀ ಪದ್ಮನಾಭ ಸ್ವಾಮಿಯನ್ನ ಈ 2ನೇ ಬಾಗಿಲಿನಿಂದ ನೋಡಬಹುದು. ಹಾಗೆ ಸ್ವಾಮಿಯ ಪಾದಗಳು ಮತ್ತು ಭೂದೇವಿ ಮತ್ತು ಮಾರ್ಕಂಡೇಯ ಮುನಿಯನ್ನ 3ನೇ ಬಾಗಿಲಿನಿಂದ ನೋಡಬಹುದು. ತಿರುವನಂತಪುರದ ರಾಜನು ಮಾತ್ರ ಈ ಸ್ವಾಮಿಗೆ ಸತ್ಸಂಗ ನಮಸ್ಕಾರ ಸೇವೆಯನ್ನ ಮಾಡ್ತಾರೆ ಅಥವಾ ಓಟಕಲ್ ಮಂಟಪಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಇದು ಇಲ್ಲಿಯ ಸಂಪ್ರದಾಯ. ಯಾಕಂದ್ರೆ ಯಾರು ತನ್ನ ಎಲ್ಲಾ ಸಮಸ್ತ ಆಸ್ತಿಯನ್ನ ಈ ಸ್ವಾಮಿಗೆ ಅರ್ಪಿಸ್ತಾರೋ ಅವರು ಮಾತ್ರ ಈ ರೀತಿ ನಮಸ್ಕಾರ ಮಾಡಲು ಅರ್ಹರು. ಆದ್ದರಿಂದ ಈ ಸ್ವಾಮಿಗೆ ರಾಜನ ವಂಶಸ್ಥರು ಹಿಂದೆ ತಮ್ಮ ಸಮಸ್ತ ಆಸ್ತಿ ಐಶ್ವರ್ಯವನ್ನ ಅರ್ಪಿಸಿದ್ರು. ಆದ್ದರಿಂದ ಈಗ ಮತ್ತು ಮುಂದೆಯೂ ಇವರಿಗೆ ಈ ದೇವಾಲಯದ ಪೂರ್ಣ ಅಧಿಕಾರವಿರುತ್ತೆ ಅನ್ನೋದು ಇಲ್ಲಿನ ಕಟ್ಟುನಿಟ್ಟಾದ ತೀರ್ಮಾನ. ಶ್ರೀ ಪದ್ಮನಾಭನಿಗೆ ಆದಿಶಂಕರರ ಶಿಷ್ಯಂದಿರು ಪ್ರತಿದಿನ ಪದ್ಮನಾಭ, ಶ್ರೀಕೃಷ್ಣ ಮತ್ತು ಉಗ್ರ ನರಸಿಂಹರಿಗೆ ಪುಷ್ಪಾರ್ಚನೆ ಮಾಡ್ತಾರೆ. ಮತ್ತೊಬ್ಬರು ವಿಶ್ವ ಮಂಗಳಕ್ಕೂ ಸ್ವಾಮಿಯವರು ದೇವಾಲಯದ ಸ್ಥಾಪಕ ವಂಶಸ್ಥರ ಕುಟುಂಬದಿಂದ ಬಂದವರು. ಹೀಗೆ 4 ಪ್ರಮುಖ ಅರ್ಚಕರಿದ್ದಾರೆ. ಇಂದಿಗೂ ಈ ದೇವಾಲಯ ಒಂದು ವಿಸ್ಮಯ ತಾಣವಾಗಿ ಗೋಚರವಾಗುತ್ತೆ. ಆ ಭಗವಂತನ ದಿವ್ಯ ರೂಪ ನಮ್ಮನ್ನ ಕಾಣದ ಲೋಕದಲ್ಲೊಮ್ಮೆ ಇಣುಕುವಂತೆ ಮಾಡುತ್ತೆ. ಅದುವೇ ವೈಕುಂಠ, ಶ್ರೀನಿವಾಸ, ಶ್ರೀಮನ್ನಾರಾಯಣ, ಶ್ರೀ ವಿಷ್ಣು ಪರಮಾತ್ಮನ ವಾಸಸ್ಥಾನ. ಆ ಜಗದೊಡೆಯನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಇವಿಷ್ಟು ಅನಂತ ಪದ್ಮನಾಭ ಸ್ವಾಮಿಯ ಸಣ್ಣದಾದ ಮಾಹಿತಿಯಷ್ಟೇ. ಈಗಾಗಲೇ ಅನಂತ ಪದ್ಮನಾಭ ಸ್ವಾಮಿಯ ಮೂಲ ಸ್ಥಳವಾದ ಕಾಸರಗೋಡು ದೇವಾಲಯದ ಬಗ್ಗೆ ವಿಡಿಯೋ ಮಾಡಲಾಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿದ್ದೇವೆ. ದಯವಿಟ್ಟು ವೀಕ್ಷಿಸಿ. ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ. ನಮ್ಮ ನಂಬಿಕೆ, ನಮ್ಮ ಕುಟುಂಬ. ಇಲ್ಲಿ ಸತ್ಯವನ್ನು ಹೇಳಬೇಕು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.